ಭಾಳ ಅವಾಗೆಲ್ಲ ಅದೊಂದು ಇದಿತ್ತು. ಪಾಪ ಅವನು ಕೇಳೋರು ಏನು ಗಿಫ್ಟ್ ಕೊಡ್ತೀರಾ ಅಂತ, ನನ್ನ ಕೇಳೋರು ಏನು ಗಿಫ್ಟ್ ಕೊಡ್ತೀರಾ ಅಂತ. ಇವಾಗ ಹಂಗಲ್ಲ, ಆ್ಯಕ್ಚುಲಿ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಈ ಒಂದಿನ ನಮಗೆ ಸಿಗಲ್ಲ ಇವನು ಅಂತ. ಏನಿಲ್ಲ, ಒಂದ್ಸತಿ ನಾನು ನಮ್ಮಣ್ಣ ಜಗಳ ಆಡಿ ಮನೆ ಬಾಗಿಲೇ ಮುರಿದಾಕ್ಬಿಟ್ಟಿದ್ದೆ. ಇದ್ದಿದ್ದೇ ಒಂದು ಸಣ್ಣ ರೂಮು, ಅದ್ರದ್ದು ಒಂದೇನೋ ಒಂದು ಒಡಕಾಸಿ ಬಾಗಿಲಿತ್ತು, ಅದನ್ನೇ ಒಡೆದಾಕ್ಬಿಟ್ಟಿದ್ವಿ ನಾವು. ನನ್ನ ಯೋಗ್ಯತೆಗೆ ಮೀರಿ ಭಗವಂತ ಏನೋ ಬ್ಲೆಸ್ ಮಾಡಿದ್ದಾರೆ, ಜನಗಳನ್ನ ಬ್ಲೆಸ್ ಮಾಡಿದ್ದಾರೆ ಅನ್ಸುತ್ತೆ. ಆ್ಯಕ್ಚುಲಿ ನಾವು ಒಟ್ಟಿಗೆ ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಸಂತೋಷವಾಗಿ ಸಿನಿಮಾ ಮಾಡ್ತಿದ್ವಿ. ಆ್ಯಕ್ಚುಲಿ ವೆರಿ ಸಿಂಪಲ್ ಪರ್ಸನ್ ಅಲ್ಲ. ಏನು ನಿಮಗೆ ಗೊತ್ತು, ಅದು ವಿಕೃತಿ ಅಂದ್ರ ಮೇಲೆ ಅದ್ರ ಬಗ್ಗೆ ಮಾತಾಡೋದೇ ತಪ್ಪು. ಆ್ಯಕ್ಚುಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ತಪ್ಪು. ಇಟ್ಸ್ ಎ ವೆರಿ ವೆರಿ ಪೈನ್ಫುಲ್ ಇನ್ಸಿಡೆಂಟ್. ಆ್ಯಕ್ಚುಲಿ ಆಶ್ಚರ್ಯ ಅನ್ಸುತ್ತೆ ಅದ್ರ ಬಗ್ಗೆ ಕೇಳಿ. ನೋವಾಯ್ತಾ ಅಂದರೆ ಯಾವ ಥರ ಕ್ವಶನ್ ಇದು ಅನ್ಸುತ್ತೆ, ಯಾರಿಗೆ ನೋವಾಗಲ್ಲ ಅದು. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, 1968 ಸೆಪ್ಟೆಂಬರ್ 18 ಬುಧವಾರ ಸಂಜೆ 6 ಗಂಟೆಯ ಆಸುಪಾಸಿಗೆ ಒಂದು ಮಗು ಹುಟ್ಟುತ್ತೆ. ಸುಂದರವಾಗಿರುತ್ತೆ. ಜೊತೆಗೆ ಆ ಮಗು, ಆ ತಾಯಿ ಎತ್ಕೊಂಡ ತಕ್ಷಣ ಅನಿಸಿದ್ದು, ಏನು ಈ ಮಗು ಇಷ್ಟ ಉದ್ದ ಇದೆ ಅಂತ ಹೇಳಿ. ಆ ತಾಯಿಗೆ ಹೆರಿಗೆ ನೋವು ಬರುತ್ತೆ. ಮನೇಲಿ ಯಾರೂ ಇರಲ್ಲ. ಯಾರೋ ಅಕ್ಕಪಕ್ಕದವ್ರು ಕರ್ಕೊಂಡೋಗಿ ಅವರನ್ನು ಚಾಮರಾಜಪೇಟೆಯಲ್ಲಿರುವಂಥ ಒಂದು ಹೆರಿಗೆ ಆಸ್ಪತ್ರೆಗೆ ಸೇರಿಸ್ತಾರೆ. ಅದಾದ ಬಳಿಕ ಆಗಿದ್ದೇ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಯಾರವರು? ನಿಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಉಪೇಂದ್ರ ಅವರು. ಸೊ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಅದ್ಭುತವಾದ ವಿಚಾರಗಳಿದ್ದಾವೆ. ಅವರ ವಿಚಾರವನ್ನು ತಿಳ್ಕೊತಾ ಹೋದರೂ ಕೂಡ ನಮಗೆ ಅದ್ಭುತ ಅನಿಸುತ್ತೆ. ಇವತ್ತು ನಿಮ್ಮ ಪ್ರೀತಿಯ ಉಪೇಂದ್ರ ಸರ್ ಅವರ ಹುಟ್ಟುಹಬ್ಬ. ಅವರಿಗೆ ಮೊದಲಿಗೆ ಜಿ ಕನ್ನಡ ನ್ಯೂಸ್ ಕಡೆಯಿಂದ ವಿಶ್ ಮಾಡ್ತೀನಿ. ಜೊತೆಗೆ ನಿಮ್ಗೆ ಗೊತ್ತೇ ಇದೆ, UI ಸಿನಿಮಾ, ಜಿ ಸಿನಿಮಾ. ಸರ್ ನಮಸ್ತೆ, ಹೇಗಿದ್ದೀರಾ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಸರ್, ನಾನು ಆಗಲಿ ನಿಮ್ಗೆ ಸ್ಟೋರಿ ಹೇಳಿದೆ. 1968 ಸಂಜೆ 6 ಗಂಟೆ ಆಸುಪಾಸಿಗೆ ಸೆಪ್ಟೆಂಬರ್ 18 ಯಾರು ಇರಲ್ಲ ಮನೇಲಿ, ಹೆರಿಗೆ ನೋವು ಬರುತ್ತೆ. ಅಕ್ಕಪಕ್ಕದವ್ರು ಬರ್ತಾರೆ, ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಉದ್ದ ಇರುತ್ತೆ ಮಗು. ಈ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಿದ್ದೀವಿ ನಾವು. ಸರ್, ಹೇಗಿದೆ ಎಕ್ಸ್ಪೀರಿಯನ್ಸ್? 56 ವರ್ಷಗಳು, ನಮಗೇನೋ 16 ವರ್ಷದ ಥರ ಕಾಣಿಸ್ತಾ ಇದೆ. ನಾನು ಹುಟ್ಟಿದ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೀರಾ? ಅದು ಅವ್ರಿಗೆ ಗೊತ್ತಷ್ಟೇ. ಹುಟ್ಟಿದಲ್ಲ ಸರ್, ಈಗ ಇಷ್ಟು ಜರ್ನಿ 56 ವರ್ಷ ಕಾಲಿಟ್ಟಿದ್ರು. ನಮ್ಗೆ 16 ವರ್ಷದ ಥರ ಕಾಣಿಸ್ತಾ ಇದ್ದೀರಾ ನೀವು. ಅಬ್ಬಾ, ಮತ್ತೆ 50 ಯಾಕೆ ಹೇಳಿದ್ರಿ? ಅಲ್ಲ, ನಮ್ಗೆ ಆದ್ರೂ ಅದು ಸೀಕ್ರೆಟ್ ಕೇಳಿ. 16 ಅಂತಾನೆ ಹೇಳಿದ್ರೆ ಚೆನ್ನಾಗಿರುತ್ತೆ. 16 ಸರ್ ನಿಮಗೆ. 14ನೇ ವರ್ಷದ ಬರ್ತ್ಡೇ. ಓಕೆ, ಥ್ಯಾಂಕ್ ಯು. ಹೇಳಿ ಸರ್, ಅಭಿಮಾನಿಗಳು, ಪ್ರೀತಿ, ಇವತ್ತಿಲ್ಲಿ ನಿಂತಿದ್ದೀರಾ ಅಲ್ಲ, ಅವರಿಂದನೇ ಅಲ್ವಾ ಇದೆಲ್ಲ. ಸೊ ಅದಕ್ಕೆ ಅವ್ರ ದಿನ ಅಂತ ಹೇಳೋದು ಇದು ನನ್ನ ಬರ್ತ್ಡೇ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರದ್ದು ಅಭಿಮಾನಿಗಳ ದಿನ. ನೋಡಿ, ಇವ್ರದ್ದು ನೋಡಿ ಅಭಿಮಾನ ಇಟ್ಕೊಂಡು. ನಾನು ಹೇಳ್ತೀನಿ ಸರ್. ಓಕೆ, ನಾನು ನಿಮ್ಮ ಬಗ್ಗೆ ಹೇಳಂಗಿಲ್ಲ. ಓಕೆ ಸರ್, ಅವ್ರು ಎಲ್ಲಿ ಸಿಕ್ಕಿದ್ರು ಕೂಡ, ನಮ್ಮ ಬಂಡೆ ಮಾಕಳಮ್ಮ ದೇವಸ್ಥಾನದ ಓನರ್ ಮಗಳು ಅವರು ಎಲ್ಲಿ ಸಿಕ್ಕಿದ್ರು ನಮ್ಮ ಬಾಸ್ ಉಪಿ ಬಾಸ್ ಅಂತ ಹೇಳ್ತಿರ್ತಾರೆ. ಸೊ ನಿಮ್ಮೆಲ್ಲ ಅಪ್ಪಟ ಅಭಿಮಾನಿ. ಅವರ ಸಣ್ಣ ಪುಟ್ಟ ಮಗುನ ಎತ್ಕೊಂಡು ಹೋಗ್ತಾರೆ. ಅವರು ಕೂಡ ಎತ್ಕೊಂಡೋಗಿ ನಿಮ್ಮ ಮೊದಲ ಸಿನಿಮಾ ನೋಡ್ತಾರೆ ಅವರು. ಸೊ ಅವ್ರು ನಿಮ್ಮ ಬಗ್ಗೆ ಹೇಳ್ತಾ ಇದ್ರೆ ನಮಗೂ ಕೂಡ ರೋಮಾಂಚನ ಅನಿಸುತ್ತೆ. ಏನಾದ್ರು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಇವತ್ತು ಫೈನಲಿ ನಮಗೆ ಸಿಕ್ಕಿದ್ರು. ನಿಮಗೋಸ್ಕರ ಅವರು, ನಿಮ್ಮ ಅಭಿಮಾನಿಗಳು ಇಲ್ಲಿ ಬರ್ತಾರೆ. ಸೊ ಅವ್ರನ್ನೂ ಕೂಡ ಕರೆಯೋಣ ಸರ್. ಅವ್ರ ಮೂಲಕ ನೀವು ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸರ್, ಹ್ಯಾಪಿ ಬರ್ಡೇ ಟು. ಎಸ್ ಸರ್, ಇವರು ನಿಮ್ಮ ಅಭಿಮಾನಿ. ನಿಮ್ಮ ಜೊತೆ. ಎಸ್ ಸರ್. ಸರ್, ನಾನು ಮೊದಲು ತಿಳಿಸ್ತೇನೆ ನಿಮಗೆ. ಸ್ವಲ್ಪ ತಿನ್ನಿಸಿ. ನಂಗೆ ಆಶೀರ್ವಾದ ಅಷ್ಟೇ ಇಲ್ಲ. ಎಸ್ ಮ್ಯಾಮ್, ನೀವು ಇಲ್ಲೇ ಉಪ್ಪಿ ಸರ್ ಇದ್ದಾರೆ, ಮೈಕ್ ಹಂಗೋ ಇದೆ. ನೀವು ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳೋದಾದರೆ ಏನು ಕೇಳೋದಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಸರ್, ನಾನು ಫಸ್ಟ್ ಬಂದಾಗ, ಅಂದರೆ ನಿಮ್ಮ ಉಪೇಂದ್ರ ಸಿನಿಮಾ ರಿಲೀಸ್ ಆದಾಗ, ನಾನು 2 ತಿಂಗಳು ಮಗು, ನನ್ನ ಮಗ ಇವಾಗ 25 ವರ್ಷ, ಅವನ್ನ ಕರ್ಕೊಂಡು ಥಿಯೇಟ್ರಿಗೆ ಬಂದು ನೋಡಿದ್ದೆ ಸಿನಿಮಾನ. ಬಟ್ ಆಗ ನನಗೆ ಗೊತ್ತಿದ್ದಂಗೆ ಹೆಣ್ಮಕ್ಳೆಲ್ಲ ಹೇಟ್ ಮಾಡ್ತಿದ್ರು ನಿಮ್ಮನ್ನ. ಆದರೆ ಏನಕ್ಕೆ ಅಂತ ಗೊತ್ತಿಲ್ಲ, ನನಗೆ ತುಂಬ ಇಷ್ಟ ಆಗಿದ್ರೆ ಇವಾಗಲೂ ಅಷ್ಟೇ ಇಷ್ಟ ಆಗ್ತೀರಾ ನನಗೆ. ಆದರೆ ಈಗಿನ ಜನ್ರೇಷನಲ್ಲಿ ಹೆಂಗೆ ಚೇಂಜ್ ಆಗಿದೆ ಅಂದರೆ, ಎಲ್ಲ ಹೆಣ್ಮಕ್ಳು ನಿಮಗೆ ಫ್ಯಾನ್ಸ್ ಆಗಿದ್ದಾರೆ.
ನೋಡಿ ಎಷ್ಟು ಅಲ್ವಾ ಅಮ್ಮ? ಯು ಐ ಸಿನಿಮಾ ನಿಮ್ಗೆ ಎಷ್ಟು ನಿರೀಕ್ಷೆನ್ ಕಾಯ್ತಾ ಇದ್ದೀರಿ? ಯು ಐ ಸಿನಿಮಾ ಅಂತೂ ನಿಜವಾಗ್ಲೂ ನಮಗೆ ಸಿಕ್ಕಾಪಟ್ಟೆ ಅದು ಹೋಪ್ಸ್ ಏನಂದರೆ ಡೈರೆಕ್ಷನ್ ಮೇಯ್ನು. ಆ್ಯಕ್ಟ್ರಾಗಿ ನಾವು ನೋಡ್ತಾನೆ ಇದ್ದೀವಿ ಉಪ್ಪಿ ಸರ್ನ ಇಷ್ಟು ವರ್ಷ ನೋಡಿದ್ದೀವಿ. ಈಗ ಡೈರೆಕ್ಷನ್ ಬರ್ತಾ ಇದೆ ಅಂದರೆ ನಮಗೆಲ್ಲ ಹಬ್ಬ ಅಲ್ವಾ ಅದು. ಆ ಹಬ್ಬನ ನಾವು ಎಂಜಾಯ್ ಮಾಡಬೇಕಂದ್ರೆ ಥಿಯೇಟ್ರಲ್ಲಿ ಹೋಗಿ ಎಲ್ಲರೂ ನೋಡಬೇಕು ನಾವು. ಆಗಾಗ ನಿಮ್ಗೆ ಗೆಟ್ ಟುಗೆದರ್ ಆಗ್ತಿರುತ್ತೆ, ಮೀಟ್ ಆಗ್ತಿರುತ್ತೆ. ಇವತ್ತೇನಾದರೂ ಉಪ್ಪಿ ಸರ್ ಹುಟ್ಟುಹಬ್ಬ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರೀತಿ ಅಭಿಮಾನವನ್ನ ಈ ಥರ ತೋರಿಸಿದ್ರೆ, ಆದ್ರೂ ಏನಾರು ಹೇಳೋದಿದ್ರೆ ಮನಸ್ಸಲ್ಲಿದ್ದಂಥದ್ದು ಏನಾರು ಹೇಳೋದಿದ್ರೆ ಮನಸ್ಸಲ್ಲಿ ಏನಂದರೆ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ದೇವರು. ಆಮೇಲೆ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ಮೋರೋವರ್ ಪ್ರಿಯಾಂಕಾ ಮೇಡಮ್ ಅವರು ಯಾವಾಗಲೂ ದೇವಿ ಮತ್ತು ಆರಾಧನೆ ಮಾಡ್ತಾ ಇರ್ತಾರೆ. ಸೊ ಇಬ್ಬರಿಂದ ಇವರು ತುಂಬ ಸಕ್ಸಸ್ ಆಗಿ ಅಂದರೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಇನ್ನು ಮುಂದಕ್ಕೂ ಅದೇ ಸಕ್ಸಸ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಎಸ್, ನನ್ನ ಜೊತೆ ಅಮ್ಮ ಇದ್ದಾರೆ. ಅಮ್ಮನ ಕಡೆ ಒಂದು ಬ್ಲೆಸ್ಸಿಂಗ್ಸ್. ಅಮ್ಮ, ಯು ಐ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಇಷ್ಟು ಸಿನಿಮಾಗಳೇನೋ ಅದನ್ನೆಲ್ಲ ಹೊರತುಪಡಿಸಿ ಯು ಐಯೇ ಬೇರೆ ಸಿನಿಮಾ, ಬೇರೆಯ ರೀತಿಯಲ್ಲೇ ಇದೆ ಅಂತ ನಮ್ಗೆ ಗೊತ್ತಿರೋ ಮಾಹಿತಿ. ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ? ಆ್ಯಂಡ್ ಆ ಮಗನ ಹುಟ್ಟುಹಬ್ಬ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮಷ್ಟೇ ನಾನು ಕೇಳ್ಪಟ್ಟಿರೋದು. ಇನ್ನು ನಾನು ನೋಡೋ ಕಾತರವಾಗಿ ಕಾಯ್ತಾ ಇದ್ದೀನಿ. ಓಕೆ, ಹೇಳ್ತಾ ಇದ್ರಿ ಶುದ್ಧ ಇತ್ತು ಮಗು ಅಂತ. ಎತ್ತರ ಬೆಳೆದು ನಿಂತಿದ್ದಾರೆ. ಎಷ್ಟು ಖುಷಿ ಆಗುತ್ತಮ್ಮ, ಖುಷಿ ಆಗದೆ ಇರುತ್ತೆ. ಮತ್ತೆ ಉಂಟ ಅಂತ ಹೇಳ್ತಿದ್ರು ಸರ್. ಯಾಕೆ ಸರ್ ತುಂಬಾ ಮರ್ತ್ಕೊಳ್ತಾ ಇದ್ರಂತೆ? ಅಮ್ಮ ಹೇಳ್ತಿದ್ರು ಸ್ಕೂಲ್ ಡೇಸಲ್ಲೂ ತುಂಬಾ ಮರೆಯುವಂತೆ, ತುಂಬಾ ತುಂಟ ಅಂತದಂತೆ, ಎಲ್ರಿಗೂ ಹೊಡೆದು ಬರ್ತಿದ್ರಂತೆಲ್ಲ. ಯಾಕೆ? ಅಯ್ಯೋ, ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು ನೀವು. ಅದೇ ನನ್ನೇ ಕೇಳ್ಬೇಕು ನೀವು. ಅವ್ನು ಹೊಡೆದು ಬಂದು ನಾನು ಹೇಳ್ಬೇಕು. ನೀವು ಹೇಳ್ಬೇಕಲ್ಲ ಸರ್. ಏನು ಹೆಣ್ಣು ಮಕ್ಳು ಹೊಡೆದಾಡೋದು ಕಿತ್ಲಾಡೋದು ಇದ್ದದ್ದೇ ಅಮ್ಮ, ಅದೇನು ಸ್ಪೆಷಲ್ ಅಲ್ಲ. ಸರ್, ನಿಮ್ಮ ಇಬ್ಬರು ಅಭಿಮಾನಿಗಳು ಇದ್ದಾರೆ, ಅವರು ಕೂಡ ಇಲ್ಲಿ ಬರ್ತಾರೆ ಸರ್. ಒಂದೆರಡು ಪ್ರಶ್ನೆಗಳು ಕೇಳಿ ಬಿಟ್ರೆ. ನಿಮ್ಮ ಪ್ರಶ್ನೆ ನಾನು ಕೇಳ್ತೀನಿ. ಅವ್ರು ಯು ಐ ಸಿನಿಮಾದಲ್ಲಿ ಎರಡು ಪ್ರಶ್ನೆ ಅವರು ನಿಮಗೆ ಸ್ಪೆಷಲ್ ಆಗಿರ್ಲಿ ಅಂತ. ಬಸ್ ಸಿನಿಮಾ ಅಂದರೆ ನಮ್ಮ ಪ್ರಕಾರ ಸಿಕ್ಕಿದ್ದನ್ನು ನಿಯತ್ತಾಗಿ ಮಾಡೋದು ಅಂತ ಹೇಳ್ತಾರೆ. ಅದರಲ್ಲಿ ಸೊ ಅದರಲ್ಲಿ ಸಿನಿಮಾ ಅನ್ನೋ ಸೊಸೈಟಿಯಲ್ಲಿ ಡೈರೆಕ್ಟರ್ನೇ ತಾಯಿ ಅಂತ ಹೇಳೋದು. ನೀವು ಈಗಾಗಲೇ 10 ಮಗುನ ಹೆತ್ತಿದ್ದೀರಾ, 10 ಸಿನಿಮಾಗಳು ಮಾಡಿದ್ದೀರಾ. ನಿಮಗೆ ಡೈರೆಕ್ಷನ್ ಅಂದಾಗ ಅದು ಜವಾಬ್ದಾರಿ ರೀತಿಲಿ ಹೊರೆ ಆಗುತ್ತೋ, ತಾಯಿಗೆ ಜವಾಬ್ದಾರಿನೂ ಇರುತ್ತೆ, ಹೊರೆನೂ ಇರುತ್ತೆ. ಅದು ಹೊರೆ ಆಗುತ್ತೋ ಅಥವಾ ಮೆದಲಲ್ಲಿ ಹುಟ್ಕೊಳ್ಳೋಂಥ ಪೊರೆ ಆಗುತ್ತೋ, ಪ್ರೀತಿ ಪೊರೆ ಆಗುತ್ತೋ. ಏನೋ ಅದೇನೋ ಗಿರಿಗೆ ಮರವು ಬಾರವೇ ಮರಗೆ, ಏನೋ ಕಾಯಿ ಬಾರವೇ ಹೆತ್ತ ತಾಯಿಗೆ ಮಗುವು ಬಾರವೇ. ಆ ಥರ ಭಾರ ಯಾವತ್ತೂ ಆಗಲ್ಲ ಸಿನಿಮಾ ಡೈರೆಕ್ಟ್ರಿಗೆ. ಹಾಗಾದರೆ 10 ವರ್ಷಕ್ಕೆ ಯಾಕೆ ಬಸ್ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ? 1 ವರ್ಷಕ್ಕೆ 2 ವರ್ಷಕ್ಕೆ ಒಂದೊಂದು ಮಾಡ್ತೀನಿ. ಖಂಡಿತ ಇನ್ಮೇಲೆ ಮಾಡ್ತೀನಿ. ಇಲ್ಲ, 1 ವರ್ಷಕ್ಕೆ ಮಾಡಿದ್ರೆ ಸರ್ ಸಣ್ಣ ಆಗ್ತಾರೆ. ಬೇಡ, ನೀವು 10 ವರ್ಷಕ್ಕೆ ಒಂದೇ ಸಿನಿಮಾ ಮಾಡಿ ಸರ್, ಸಾಕು ನಮಗೆ. ಸರ್ ನಮಸ್ತೆ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸರ್, ಸ್ಕೂಲ್ ಡೇಸಿಂದನೂ ಅವಮಾನಗಳನ್ನ ನೋಡಿಕೊಂಡು ಅದರಲ್ಲೇ ಜೀವನ ಕಳ್ಕೊಂಡು ನಿಮ್ಮ ಮುಖಾಂತರ ಗೆಲುವನ್ನ ಕಂಡು ನಂತರ ಸೋತು ಇಂಡಸ್ಟ್ರಿಯಲ್ಲಿ ಇವತ್ತೇನೋ ವರ್ಕ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಿಮ್ಮನ್ನು ನೋಡಿದಾಗ, ನಿಮ್ಮ ಹೆಸರು ಕೇಳಿದಾಗ, ಹಾಡು ಕೇಳಿದಾಗ, ಸಿನಿಮಾ ನೋಡಿದಾಗ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಬರುತ್ತೆ. ಎಲ್ಲೋ ಆಟೋಯಿಂದನೋ ಎಲ್ಲೋ ನೋಡಿದಾಗ ನಿಮಗೆ ಏನು ನೋಡಿದ್ರೆ ಎಕ್ಸೈಟ್ಮೆಂಟ್ ಬರುತ್ತೆ ಸರ್? ಓ ಮೈ ಗಾಡ್. ಸೊ ಲಕ್ಷಾಂತರ ಜನ ಇವತ್ತು ಬದಲಾಗಿದ್ದಾರೆ ಸರ್. ಯಾವುದೋ ಸ್ಕೂಲ್ ಡೇಸಿಂದ ಅದು ಚಿಕ್ಕ ಹುಡುಗಿಯಿಂದ ಅವಮಾನ ಆಗಿ ಆ ಚಿಕ್ಕದಾಗಿರೋ ವಿಷಯನ ದೊಡ್ಡದಾಗಿ ಎತ್ಕೊಂಡು ಅವಮಾನಗಳಿಂದಾನೇ ಸನ್ಮಾನಗಳವರೆಗೂ ಬಂದು ಇವತ್ತು ತಲುಪಿದ್ದೀವಿ. ಅದು ನೀವು ಕಾರಣ ಸರ್. ಅದಕ್ಕೆ ಈ ಮೈಕ್ ಮುಂದೆ ನೀವು ನಿಂತಿದ್ದೀರ ಅಂದರೆ ನೀವು ಕಾರಣ. ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ಏನಂತ ಹೇಳೋದು, ಆ್ಯಕ್ಚುಲಿ ನಿಮ್ಮ ದೊಡ್ಡ ಗುಣ ಅಷ್ಟೇ. ಅದು ನೀವೇ ಕಾರಣ, ನಿಮಗೆ ಗೊತ್ತಿಲ್ಲ ಅಷ್ಟೇ. ನೀವೇನೋ ಒಂದು ಇನ್ಸ್ಪಿರೇಷನ್ ತೊಗೊಂಡಿರ್ಬೋದು, ಬಟ್ ನಿಮ್ಮ ಪರಿಶ್ರಮ, ನಿಮ್ಮ ಹಾರ್ಡ್ ವರ್ಕು ಏನೋ ಮಾಡ್ಬೇಕನ್ನೋ ಛಲ ನಿಮ್ಮನ್ನು ನಿಲ್ಲಿಸಿದೆ ಅಷ್ಟೇ. ನಾನು ಅನ್ನೋದು ನಿಲ್ಸಿರೋದು ಸರ್. ನೋಡಿರಾ, ನಾನು ನಿಲ್ಸಿರೋದು ಸರ್. ನೀವು ನೀನು ಅಂತ ಹೇಳು, ನಾನು ಬಿಡು ಅಂತ ಹೇಳಿದ್ರಿ. ಆ ನಾನು ದೇವರಣಿಗೂ ಬಿಡೋಕ್ಕಾಗ್ತಾಯಿಲ್ಲ. ಆ ನಾನು ಜೊತೆ ಒಂದು ಫೋಟೋ ತೊಗೊಳ್ಳೋಕ್ಕೆ ನಾನು ಇವತ್ತವರೆಗೂ ಪರದಾಡ್ತಾ ಇದ್ದೀನಿ. 25 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ ನಾನು. ಆ ನಾನು ಒಂದು ದಿವಸ ಮೀಟ್ ಆಗೋಕ್ಕಾಗಿಲ್ಲ, ಒಂದು ಫೋಟೋ ತೊಗೊಳಕ್ಕಾಗಿಲ್ಲ. ನಾನು ಸರ್ ನಾನು ಕತ್ತೂರುಗುಪ್ಪೆ ಆಮೇಲೆ ಸದಾಶಿವನಗರಿಗೆ ಈಗೇನು ಓಡಾಡ್ತಾ ಇದ್ದಾರೋ, ಲೈಕ್ ಆ ಉತ್ಸವ ಮೂರ್ತಿ ಅಭಿಮಾನಿ ನೋಡಿ ಆದವನಲ್ಲ ಸರ್. ನಾನು ಉದ್ಭವ ಮೂರ್ತಿ ನೋಡಿ ಅದು ಅಭಿಮಾನಿ ಆದವನು. ಇದೇ ಉದ್ಭವ ಮೂರ್ತಿ ಸರ್ ಅದು. ಸೊ ಉಪೇಂದ್ರ ನೋಡಿ ಆದವನು ನಾನು. ಸೊ ಹಾಗಾಗಿ ಆ ನಾನು ಅನ್ನೋ ರಾಕ್ಷಸನ ಪರಮ ಶಿಷ್ಯ ಸರ್ ನಾನು. ಸೊ ಹಾಗಾಗಿ ನಿಮಗೆ ಇರಲಿ ಖಂಡಿತ ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಡೈರೆಕ್ಷನ್ ಅದು ಮಾಡ್ತಾ ಇದ್ದೀವಿ, ಎಲ್ಲ ನಿಮ್ಮ ಇನ್ಸ್ಪಿರೇಷನು. ಕೋಟ್ಯಾಂತರ ಜನ ಇವತ್ತು ಸೂಸೈಡ್ವರೆಗೂ ಹೋಗಿ ಬದುಕಿದ್ದಾರೆ. ಅದಕ್ಕೆ ನೀವು ಇನ್ಸ್ಪಿರೇಷನು ಸರ್. ನನ್ನ ಕೈಯಲ್ಲಿ ಅದನ್ನು ಅವ್ರನ್ನೆಲ್ಲ ಒಂದು ಸಹ ನೀವು ಮೀಟ್ ಮಾಡಿಸ್ಬೇಕು ಅಂತ ಇದ್ದೀನಿ. ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿ ಎದ್ದೋರಿದ್ದಾರೆ, ವಿಷ ಕುಡಿದು ಎದ್ದೋರಿದ್ದಾರೆ. ಅವರೆಲ್ಲ ಕೇಳಿದ್ರೆ ನೆಕ್ಸ್ಟ್ ಕಟ್ ಮಾಡಿರ್ತಾರೆ, ಹಣೆ ಮೇಲೆ ಜುಟ್ಟು ಹಾಕ್ಕೊಂಡಿರ್ತಾರೆ. ಸೊ ಅದು ಗ್ರೇಟ್ ಸರ್. ಸೊ ಇದು ಕಂಟಿನ್ಯೂ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮಿಂದ ನೋಡಿ ಇವ್ರಿಗೆ ಅಭಿಮಾನಿಗಳಿಗೆ ಮೀಟ್ ಮಾಡುವಂಥ ಅವಕಾಶಗಳು ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಏನಾಗುತ್ತೆ ಅಂದರೆ ಯಾವಾಗಲೂ ನೈಟ್ ಬರ್ತಾ ಇದೆ. ಈಗ 3 ಇಯರ್ಸಿಂದ ಬಿಟ್ಟಿದ್ದೀನಿ ಸರ್. ಬೈತಾ ಇರ್ತಾರೆ, ಯಾಕ್ರಿ ಇಷ್ಟು ನೈಟಲ್ಲಿ ಬರ್ತೀರಾ? ಬರೀ ಗಂಡು ಮಕ್ಕಳೇ ಇರ್ತಾರೆ ನಮ್ಗೆ ಅಭಿಮಾನಿಗಳು, ಹೆಣ್ಮಕ್ಳು ಕಮ್ಮಿ ಇರ್ತಾರೆ. ನನಗೆ 12 ಗಂಟೆ ನೈಟಿಗೆ ಬಂದ್ರೇ ತುಂಬ ಖುಷಿ ಆಗ್ತಿತ್ತು. ತುಂಬ ಇದಿರ್ತಾರೆ ಇವರು ಬಂದ್ಬಿಟ್ಟು ಅಲ್ಲಿ ಸಿಗಾಗ ನಾನು
ರೀ ದಯವಿಟ್ಟು ಬೆಳಿಗ್ಗೆ ಬನ್ನಿ ಅಂತ. ಬೈದು ಬಿಡಿಸ್ಬಿಟ್ಟು ಈಗ ಅದಕ್ಕೆ ಲಾಸ್ಟ್ ಇಯರಿಂದ ಸ್ವಲ್ಪ ಬೇಗ ರಿಯಲ್ ಕಸ ತಂದು ಶೂಟಿಂಗ್ ಮಾಡಿ ಆ ವಾಸನೆಯ ನಡುವೆ ಶೂಟಿಂಗ್ ಮಾಡಿದಿರ ಅನ್ನೋ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಂಗೆ ಸಿಕ್ಕಿದೆ ಸರ್, ಇದು ನಿಜಾನಾ? ಇಲ್ಲ ಒಂದು ಸಿಚುವೇಶನ್ ಅಲ್ಲಿ ಆತರ ಇತ್ತು, ಸೊ ಅದು ರಿಯಲ್ ಆಗಿ ಕಾಣಿಸ್ಲಿ ಅನ್ಬಿಟ್ಟು ಆತರ ಮಾಡಿದ್ವಿ ಅಷ್ಟೇ. ಓಕೆ, ಅಲ್ಲ ಆ ಥರದ್ದೆಲ್ಲ ಥಾಟ್ ಬರೋದು ಮೇ ಬಿ ನಿಮ್ಗೊಬ್ರಿಗೆ ಅಯ್ಯೋ ಕಥೆ ಅಲ್ಲ, ಅದು ಕಥಾತ ತಾಟ ಅದು. ಆದ್ರೂ ಕೂಡ ಎಲ್ಲವೂ ರಿಯಲ್ ಆಗಿರ್ಲಿ ಅಂತ ಹೇಳಿ ರಿಯಲ್ ಆಗಿರ್ಲಿ ಅಂತ ಮಾಡಿದಷ್ಟೇ. ಓಕೆ, ಆಮೇಲೆ ಇಡೀ ದೇಹವನ್ನು ಕೂಡ ಸ್ಕ್ಯಾನ್ ಅಲ್ಲ ಅದು ಟೆಕ್ನಾಲಜಿ ಅಷ್ಟೇ, ಅದು ಆಕ್ಚುಲಿ ಅದು ಸಿನಿಮಾ ಅಲ್ಲ, ನನ್ನ ಸ್ಕ್ಯಾನ್ ಮಾಡಿ ಕೆಲವು ವಿಷಯಗಳಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ಆ ತರ. ಅದು ಆಕ್ಚುಲಿ ಅದಕ್ಕೂ ಸಿನಿಮಾಗೂ ಸಂಬಂಧ ಇಲ್ಲ. ಆಮೇಲೆ ವರ್ಚುವಲಿಟಿ ಕೂಡ ಅದ್ರ ಬಗ್ಗೆ ಏನೋ ಹೇಳಿದ್ರು. ಅಲ್ಲ, ಅವರು ವರ್ಚುವಲ್ VR ಒಂದೇನೋ ಒಂದು ಪ್ರಮೋಷನ್ ಮಾಡ್ತಿದ್ದಾರೆ, ಅದು ಅಷ್ಟೇ. ಸಿನಿಮಾಗೆ ಅದಕ್ಕೆ ಸಂಬಂಧ ಇಲ್ಲ, ಪ್ರಮೋಷನ್ ಮಾಡ್ತಿದ್ದಾರೆ ಅಷ್ಟೇ. ಓಕೆ ಸರಿ, UI ಅಂತ ಬಂದಾಗ ಇಷ್ಟು ಸಿನಿಮಾಗಳನ್ನ ನಾವು ನಿಮ್ನ ಏನ್ ನೋಡಿದ್ವಿ ಅದಕ್ಕಿಂತ ತೀರಾ ಭಿನ್ನವಾಗಿ ಈ ಸಿನಿಮಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಮಗಿದೆ ಸರ್. ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಸರ್, ಇಷ್ಟು ಸಿನಿಮಾಗಳು ಬಿಟ್ಟು ಬೇರೆ ಏನಿರಬಹುದು ಅಂತ ಹೇಳಿ? ಇಲ್ಲ ಆ ಥರ ಅಲ್ಲ, ಪ್ರತಿಯೊಂದು ಸಿನಿಮಾನು ಒಂದು ಸಿನಿಮಾ ಇನ್ನೊಂದು ಸಿನಿಮಾ ಭಿನ್ನನೇ, ಆ ಥರ ಅಲ್ಲ. ಎಲ್ಲ ಬೇರೆ ಬೇರೆ ಪ್ರಯತ್ನ ಮಾಡ್ತಾರೆ, ಇದರಲ್ಲಿ ಒಂದು ಪ್ರಯತ್ನ ಪಟ್ಟಿದ್ದೀವಿ ಅಷ್ಟೇ. ಏನಂದ್ರೆ ಪ್ರತಿಯೊಂದು ವಿಷುಯಲ್ಲೂ ಕೂಡ ಒಂದು ಕತೆ ಹೇಳೋದು ನಿಮಗೆ. ಆ ವಿಷುಯಲ್ ಅಲ್ಲಿ ಹಲವಾರು ಕೋಡಿಂಗ್ ಅಂದ್ರೆ ಡಿಕೋಡ್ ಮಾಡೋಂಥ ವಿಷಯಗಳಿರುತ್ತೆ. ಅದು ಆಲ್ರೆಡಿ ನಮ್ಮ ಆಡಿಯನ್ಸ್ ಎಷ್ಟು ಬುದ್ಧಿವಂತರಂದ್ರೆ ಒಂದು ಸ್ಟಿಲ್ ಬಿಟ್ರೆ ಮಾಡ್ತಾರೆ ಡಿಕೋಡ್. ಆ ಥರ ಇದರಲ್ಲೂ ಆ ಥರ ತುಂಬ ವಿಷಯಗಳಿದೆ, ಮೆಟಾಫರ್ಸ್ ಜಾಸ್ತಿ ಇದೆ ಪಿಕ್ಚರಲ್ಲಿ. ಓಕೆ, ಸೊ ವಿಜುವಲ್ ಗ್ರ್ಯಾಂಜರ್ ಜೊತೆ ಆ ಮೆಟಾಫರ್ಸ್ ಇಟ್ಕೊಂಡು ಒಂದು ಕತೆ ಮಾಡಿದೀವಿ ಆಕ್ಚುಲಿ. ಓಕೆ ಸರ್, ಸಾಕಷ್ಟು ಸವಾಲುಗಳನ್ನ, ಸಾಕಷ್ಟು ಅವಮಾನಗಳನ್ನ ನಾವೆಲ್ಲ ಮೆಟ್ಟಿ ನಿಂತು ನಮ್ಮ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋದ್ರ ಮೂಲಕ ಇವತ್ತು ಒಂದು ಯಶಸ್ವಿ ನಿರ್ದೇಶಕ, ಯಶಸ್ವಿ ನಟ, ನಿಮ್ಗೆಲ್ಲವೂ ಕೂಡ ಗೊತ್ತು, ಯಾವುದು ಗೊತ್ತಿಲ್ಲ ಅಂತ ಇಲ್ಲ ನಿಮ್ಗೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಮುಂದೆ ಬಂದಂತವ್ರು. ಇವತ್ತು 56ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದೀರಾ. ಒಂದಷ್ಟು ಎಲ್ಲೂ ಹೇಳದಂತ ವಿಚಾರಗಳಿದ್ರೆ ಈ ಕ್ಷಣದಲ್ಲಿ ಏನೇನು ನೆನಪಾಗುತ್ತೆ ಹೇಳಬಹುದು ಅಂತ ಹೇಳಿ? ಆ ಥರದ್ದು ಏನು ನನ್ನ ಹತ್ರ ಎಲ್ಲ ಟೈಮಲ್ಲಿ ನೀವು ಇದೇ ಹೇಳಿರ್ತೀರಿ. ಆದ್ರೂ ಇಲ್ಲ, ನಿಜವಾಗ್ಲೂ ಆ ಥರ ಏನು ಹೇಳಿ ಏನೋ ಒಂದು ಹೈಡ್ ಮಾಡುವಂಥದ್ದು ಆ ಥರದ್ದೇನು ವಿಷಯ ಇಲ್ಲ. ಸೊ ಎಲ್ಲಿ ಫ್ರಮ್ ಡೇ ಒನ್ನಿಂದ ನನ್ನ ಲೈಫ್ ಹಿಸ್ಟ್ರಿ ಇಟ್ಕೊಂಡು ಎಲ್ಲ ಬರೆದ್ಬಿಟ್ಟಿದ್ರೆ, ಎಲ್ಲ ನೋಡ್ಬಿಟ್ಟಿದ್ರೆ, ಎಲ್ಲ ಮಾತಾಡ್ಬಿಟ್ಟಿದೀವಿ ಇಲ್ಲಿ. ಸೊ ಈಗ ಮುಂದೆ ಏನ್ ಮಾಡ್ತೀವಿ ಅದಷ್ಟೇ ಇಂಪಾರ್ಟೆಂಟ್ ಅಷ್ಟೇ. ಓಕೆ, UI ಅಂತ ಬಂದಾಗ ನಿಮ್ಗೂ ಕೂಡ ಇರುತ್ತೆ, ನಿಮ್ಮ ಕನಸಿನ ಕೂಸಾಗಿರುತ್ತೆ, ನಿಮ್ಮ ಮಗು ಅದು. ಸೊ ನೀವು ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿ, ನೀವು ಎಲ್ಲ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಥಿಯೇಟರ್ನಲ್ಲಿ ಸಿನಿಮಾ ನೋಡೋದಕ್ಕೆ ಎಷ್ಟು ಕುತೂಹಲದಿಂದ ಕಾಯ್ತಾ? ಇಲ್ಲ ಖಂಡಿತ, ಯಾಕಂದ್ರೆ ಪ್ರತಿ ಸಿನಿಮಾಲು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಲ್ಲ, ಆ ಥರ ಇದ್ರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ಸೊ ಅದನ್ನ ನೋಡೋಣ ಎಷ್ಟು ಯಾವ ರೀತಿ ತಗೊಂತಾರೆ, ಯಾವ ತರ ಅದನ್ನ. ಅದರಲ್ಲಿ ಇವಾಗ ಒಂದು ಸೀನ್ ನೋಡ್ಬೇಕಾದ್ರೆ ನಿಮ್ಗೆ ಬರೀ ಸೀನ್ ನೋಡಿದ್ರೆ ಅದೊಂದು ಬೇರೆ ತರ ಇರುತ್ತೆ, ಆ ಸೀನ್ ಒಳಗಿನ ಗೂಢಾರ್ಥಗಳು ಬೇರೆ ತರ ಇರುತ್ತೆ. ಸೊ ಅದು ಈ ರನ್ನಿಂಗ್ ಸ್ಪೀಡಲ್ಲಿ ಎಷ್ಟು ಜನ ಅರ್ಥ ಮಾಡ್ಕೊತೀರಿ, ಇಲ್ಲ ಸೆಕೆಂಡ್ ಟೈಮ್ ನೋಡಿ ಅರ್ಥ ಮಾಡ್ಕೊಬೇಕಾ, ಅದ್ರೊಳಗೆ ಏನೇನು ವಿಷಯಗಳಿದಾವೆ, ಅದನ್ನ ಹೆಂಗೆ ಡಿಕೋಡ್ ಮಾಡ್ತಾರೆ ಅನ್ನೋದು ಈ ಪಿಕ್ಚರ್ ವಿಶೇಷ. ಅದು ಓಕೆ, ಅಕ್ಟೋಬರ್ ಅಂತ ಗೊತ್ತಿದೆ ಸರ್. ಅಕ್ಟೋಬರ್ ಎಷ್ಟು ದಿನ ಕಾಯ್ಬೇಕು ನಾವು ಅಂತ ಹೇಳಿ? ಇಲ್ಲ ಖಂಡಿತ ನೋಡೋಣ, ಅದೇ ಆ ವರ್ಕೇ ನಡೀತಾ ಇದೆ. ಡೇಟ್ ಅನೌನ್ಸ್ ಮಾಡಬೇಕು, ಅದೇ ಡಿಸ್ಕಷನ್ ಆಗ್ತಾ ಇದೆ. ಅನೌನ್ಸ್ ಮಾಡ್ಬೇಕಂದ್ರೆ ನಾನು ಒಂದ್ಸತಿ ಫುಲ್ ಕಂಪ್ಲೀಟ್ ನೋಡ್ಬೇಕು ಅಂತ ಹೇಳಿದೀನಿ, ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಹೋಟೆಲ್ ಏನೋ VFX ಶಾರ್ಟ್ಸ್ ಎಲ್ಲ ನೋಡ್ತಿದ್ದಂಗೆ ಅನೌನ್ಸ್ ಮಾಡ್ತೀವಿ. ಓಕೆ, ನಮಗೊಂದು ಹೆಮ್ಮೆ ಏನಪ್ಪಾ ಅಂದ್ರೆ ಇದು ನಮ್ಮ ಸಿನಿಮಾ, ಜಿ ಸಿನಿಮಾ ಅಂತ ಕೂಡ ಒಂದು ಹೆಮ್ಮೆ ಇದೆ. ಇದ್ರ ಬಗ್ಗೆ ಏನಾದ್ರು ಜಿ ಕೊಟ್ಟಿದೀವಿ, ಅದ್ರ ಬಗ್ಗೆ ಏನಾದ್ರು ಇಲ್ಲ ಖಂಡಿತ ನನಗೆ. ಯಾಕಂದ್ರೆ ನಮ್ಮ ರಾಘವೇಂದ್ರ ಹುಣಸೂರ್ ಅವರು ಫಸ್ಟ್ ಡೇ ಅನೌನ್ಸ್ ಮಾಡ್ತಿದ್ದಾಗೆ ದಿಸ್ ಇಸ್ ಮೈ ಫಿಲಮ್ ಅಂತ ಸುಮ್ಮನೆ ಮೆಸೇಜ್ ಮಾಡಿದ್ರು ನನಗೆ. ನಾನು ಏನು ಇದು ಅಷ್ಟು ಇದಾಯ್ತಾ ಅಂತ ನೋಡಿ. ಅದಾದ್ಮೇಲೆ 2 ವರ್ಷ ಆದ್ರೂ ಕೂಡ ಅದೇ ತರ ಅವರು ಈ ಪಿಕ್ಚರ್ ನಮ್ಮ ಕಂಪನಿಗೆ ಬರಬೇಕು ಅಂತ ತಗೊಂಡಿದ್ದಾರೆ. ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಇದಕ್ಕೆ, ನಿಮ್ಮ ಜಿ ಟಿವಿಗಾಗ್ಲಿ ಇದಾಗ್ಲಿ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಅಭಿಮಾನಿ ಪ್ರತಿ ಸಲ ನಾವು ನಿಮ್ಮನ್ನ ಮೀಟ್ ಮಾಡಿದಾಗ ಪ್ರತಿ ಸಲ ಕೇಳಿರ್ತೀವಿ, ಅಭಿಮಾನಿಗಳ ಪ್ರೀತಿಯನ್ನ ಮಾತಾಡಿರ್ತೀವಿ. ಸೊ ವರ್ಷ ಹೋದ ಹಾಗೆ ಅಭಿಮಾನಿಗಳು ಜಾಸ್ತಿನೇ ಆಗ್ತಾ ಇದ್ದಾರೆ ನಿಮಗೆ, ಮಕ್ಕಳಿಂದ ಹಿಡಿದು ಹಿರಿಕರು ಎಲ್ಲರೂ ಕೂಡ. ಈಗಲೂ ಕೂಡ ನಾವು ಗಮನಿಸ್ತಾ ಇದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೆಳಗಿಂದಲೂ ಬಂದು ಕಾಯ್ತಾ ಇದ್ದಾರೆ. ಒಂದು ಫೋಟೋ ಸಿಕ್ಕಿದ್ರೆ ಸಾಕು, ನಿಮ್ಮ ಹತ್ರದಿಂದ ನೋಡಿದ್ರೆ ಸಾಕು ಅಂತ ಬರ್ತಾರೆ. ಆ ಪ್ರೀತಿಗೆ ಯಾವ ರೀತಿ ಋಣಿಯಾಗಿರ್ತಾರೆ, ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್? ನೋ ವರ್ಡ್ಸ್ ಅಂತ ಗೊತ್ತು, ಪದಗಳೇ ಸಿಗಲ್ಲ ಅಂತ, ಆದ್ರೂ ಕೂಡ ಮಾತಿನ ಮೂಲಕ ನಾವು ಹೇಳೋದಾದ್ರೆ ಈ ಸಂದರ್ಭದಲ್ಲಿ ಅದೇ ಅದನ್ನ ಮಾತಲ್ಲಿ ಹೇಳಕ್ ಆಗದೇ ಇರೋಂಥ ವಿಷಯ ಅದು. ಆಕ್ಚುಲಿ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಅದಕ್ಕೆ ಏನು ಹೇಳಕ್ಕಾಗಲ್ಲ ಆಕ್ಚುಲಿ. ಯಾಕಂದ್ರೆ ನಾನು ಹೇಳ್ಬಿಟ್ಟಿದ್ದೀನಿ, ಒನ್ ಡೇ ಅವ್ರದ್ದು ಅಂತ, ಬರ್ತ್ಡೇ ಅಲ್ಲ ಅದು, ಇದು ಫ್ಯಾನ್ಸ್ ಡೇ ಅಂತ. ಸೊ ಅವ್ರ ಸಂಭ್ರಮ ಅದು. ಅವ್ರ ಜೊತೆ ನಾನು ಅವ್ರು ಏನ್ ಕೇಳ್ತಾರೆ ಅದನ್ನ ಫುಲ್ಫಿಲ್ ಮಾಡೋದಷ್ಟೇ ನನ್ನ ಕೆಲಸ. ಆ ಬರ್ತ್ಡೇ ಅನ್ನೋದು ಕಂಪ್ಲೀಟ್ ಡೆಡಿಕೇಟ್ ಮಾಡ್ಬಿಟ್ಟಿದ್ದೀನಿ ಅವ್ರಿಗೆ ಅಂತ. ಅಭಿಮಾನಿಗಳಿಗೆ ಏನಾದ್ರು ಪ್ರೀತಿ ಅಲ್ಲ ಅವ್ರಿಗೆ ಹೇಳ್ಬೇಕು ಅಂದ್ರೆ ನಾನು ಅದೊಂದೇ ಹೇಳ್ತೀನಿ ಆಕ್ಚುಲಿ. ಏನಂದ್ರೆ
ವ್ಯಕ್ತಿ ಪೂಜೆ ಮಾಡಬೇಡಿ, ನಾನು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಏನೋ ನನಗೆ ಗೊತ್ತಿರೋದೋ ಗೊತ್ತಿಲ್ಲದ್ರೆ ಏನೋ ಸಿನಿಮಾಲಿ ಹೇಳಿದ್ದೀನಿ, ಅದು ನಿಮ್ಗೇನಾದ್ರು ಪ್ರಭಾವ ಬೀರಿದ್ರೆ, ನಿಮ್ಗೆ ಒಳ್ಳೇದಾಗಿದ್ರೆ ಆ ವಿಚಾರಗಳಿಗೆ ಇದು ಮಾಡಿ ಅಂತ. ಖಂಡಿತ ಆ ವಿಚಾರಕ್ಕೆ ನನ್ನ ಪ್ರೀತಿಸೋದವರು, ಬಟ್ ಆ ವಿಚಾರ ಜಾಸ್ತಿ ಪ್ರೀತಿಸಿ ನನಗಿಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಮರೆವು ಈಗಲೂ ಕೂಡ ಸ್ವಲ್ಪ ಮರೆವು ಜಾಸ್ತಿ ಅಂತ ಕೇಳ್ಪಟ್ವಿ, ಯಾಕೆ ಸರ್ ಅಂತ? ಬಾಲ್ಯದಿಂದಲೂ ಕೂಡ ಏನೋ ಮರ್ತು ಬರೋದು? ಇಲ್ಲ ನೋಡಿ, ನಾನು ಇವಾಗ ಮರೀಲಿಲ್ಲ ಅಂದ್ರೆ ಇಷ್ಟೊಂದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳಿದ್ ನಿಮ್ಗೆ ಹೇಳ್ಬೇಕು, ನಾನು ಮರೀಲೇಬೇಕಿಲ್ಲ, ಇಲ್ಲ ಅದನ್ನೇ ನಿಮ್ಗೆ ಹೇಳ್ತಾ ಇರ್ತೀನಿ ಜ್ಞಾಪಕ ಇಟ್ಕೊಂಡು. ಅದು ಮರೆವು ಕೂಡ ಒಳ್ಳೇದು ಅಂತ ಒಂದ್ ರೀತಿ ಒಳ್ಳೇದೇ. ಸರ್ ಮತ್ತೆ ನಾನ್ ಕೇಳ್ಪಟ್ಟಂಗೆ ಅಪಶಕುನವನ್ನು ಕೂಡ ನೀವು ನಂಬುವವರು ಅಂತ ಕೇಳ್ಪಡಿ. ಸಿನಿಮಾ ಆದಾಗ ಲಾರಿ ಆಕ್ಸಿಡೆಂಟ್ ಆಗಿರುತ್ತೆ, ಮುಂದೆ ಹೋಗ್ತಾ ಅರ್ಚಕರಿಗೆ ಏನೋ ಒಂದು ಏಟ್ ಆಗಿರುತ್ತೆ, ಅದಾದ ನಡುಗೆ ನೀವು ಡಿಸೈಡ್ ಮಾಡ್ತೀರಾ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿ. ಏನಾದ್ರು ನೆನ್ಪು ಮಾಡ್ಕೋಬೋದಾ ಸರ್ ಇಂಥದ್ದು? ಖಂಡಿತ ಆತರ ಆದಾಗ ಬೇಡ ಈ ಸಿನಿಮಾ ಮಾಡೋದು ಚೆನ್ನಾಗಿರಲ್ಲ ಅಂತ ತುಂಬಾ ಜನ ಹೇಳಿದ್ರು, ಬಟ್ ಅದೇನೋ ನನಗನ್ನಿಸ್ತಿಲ್ಲ ಮಾಡ್ಬೇಕು ಇದನ್ನ. ಅದು ನನಗೆ ಅದ್ರ ಬಗ್ಗೆ ನಂಬಿಕೆ ಬರ್ಲಿಲ್ಲ. ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಂತಿದ್ವಿ ಅಷ್ಟೇ. ಸೊ ಆ ಥರ ಅದು ಸರ್. ಇನ್ನು ಇದ್ರ ತಾರಾಬಳ ಕಂಪ್ಲೀಟ್ ತಾರಾಬಳ ಗೊತ್ತಿದೆ, ಆದ್ರೂ ನಿಮ್ಮ ಮೂಲಕ ಈಗ ಇನ್ನು ರಿಲೀಸ್ ಹತ್ರ ಇರೋದ್ರಿಂದ ತಾರಾಬಳ ಎಲ್ಲೆಲ್ಲಿ ಶೂಟ್? ಇನ್ನೂ ಇದ್ರ ಬಗ್ಗೆ ಮಾತಾಡೋದು ತುಂಬಾ ಇದೆ ಆಕ್ಚುಲಿ, ಅದ್ರ ಬಗ್ಗೆನೇ ಡೀಟೇಲ್ ಆಗಿ ಮಾತಾಡೋಣ. ಇವತ್ತು ಬರ್ತ್ಡೇ ಮಾತಾಡ್ತಾ ಇದೀವಿ, ಅದು ಮಧ್ಯದಲ್ಲಿ ಒಂದು ಸ್ವಲ್ಪ ಅದು ಇದು ಹೋಗ್ಲಿ ಅನ್ನೋದು. ಇಲ್ಲ ಖಂಡಿತ, ಯಾಕಂದ್ರೆ ನಿಮ್ಗೆ ಇದ್ರದ್ದು ಡೀಟೇಲ್ ಹೇಳ್ಬೇಕಂದ್ರೆ ತುಂಬಾ ವಿಷಯ ಇದೆ ಮಾತಾಡೋದು. ಇದ್ರ ಬಗ್ಗೆ ಒಂದಷ್ಟು ಹೇಳಿ ಸರ್. ಒಂದಷ್ಟು ಹೇಳಿದ್ರೆ ನೋಡಿ 1 hour ನಿಮ್ ಜೊತೆ ಕೂತ್ಕೋಬೇಕಾಗತ್ತೆ. ಒಂದಷ್ಟು ವಿಚಾರಗಳೇನಾದ್ರು ಒಂದು ಸಂತಿಗೆ ಹೇಳಿದ್ರೆ ನಮಗೂ ಕೂಡ ಖುಷಿ ಅಲ್ಲ ಸರ್? ಇಲ್ಲ ಖಂಡಿತ ಖಂಡಿತ, ಯಾಕಂದ್ರೆ ನಾನು ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಿಮ್ ಜೊತೆ ಕೂತ್ಕೊಂಡಿರಲ್ಲ, ಅವಾಗ ಫುಲ್ ಬರೀ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡೋಣ. ಓಕೆ ಸರ್. ಈಗ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಅದು ಕೆಲವರು ಹೇಳ್ತಾರೆ ಅದಾಗೆ ಪ್ಯಾನ್ ಇಂಡಿಯಾ ಆಗಬೇಕು ಅಂತ ಹೇಳಿ. ಸೊ ನೀವು ಅಂತ ಟೈಮಲ್ಲೇ ನೀವು ಓಂ ಅಂತ ಸಿನಿಮಾ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾಗಳನ್ನ ಕೂಡ ಅದು ಆ ಲೆವೆಲ್ಗೆ ಹಿಟ್ ಆಗಿತ್ತು. ಈ ಪ್ಯಾನ್ ಇಂಡಿಯಾ ಅಂತ ಬಂದಾಗ OP ಸರ್ಗೆ ಏನ್ ಬರುತ್ತೆ? ಈಗ ಇಲ್ಲಿನ ಸ್ಟಾರ್ಗಳೆಲ್ಲ ಹೋಗ್ಬಿಟ್ಟು ಪ್ಯಾನ್ ಇಂಡಿಯಾ ಮಾಡೋದಕ್ಕೆ ಮುಂದಾಗಿ ಇಲ್ಲಿ ಈ ಕನ್ನಡ ಇಂಡಸ್ಟ್ರಿನ ಮರೀತಾ ಇದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆ ಥರ ಇಲ್ಲ, ಕನ್ನಡದಲ್ಲಿ ಪ್ರಯತ್ನಗಳಾಗ್ತಾನೆ ಇದಾವೆ, ಕನ್ನಡದಲ್ಲಿ ಪಿಕ್ಚರ್ಗಳು ಮಾಡ್ತಾನೆ. ಬಟ್ ಏನಂದ್ರೆ ಸ್ವಲ್ಪ ಟೈಮ್ ಟೇಕಿಂಗ್ ಆಗಿದೆ ಇವಾಗ, ಬಿಕಾಸ್ ಆಫ್ ಟೆಕ್ನಾಲಜಿ, ಮೇಕಿಂಗ್ ಸ್ಟೈಲು ಎಲ್ಲ ಬೇರೆ ತರ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಟೇಕಿಂಗ್ ಆಗಿದೆ. ಆಮೇಲೆ ಇವಾಗ ಎಲ್ಲ ಕಡೆನೂ ಕ್ಯಾಟರ್ ಮಾಡ್ಬೇಕು. ಇವಾಗ ಆ ಬಡ್ಜೆಟ್ ನಿಮ್ಗೆ ವರ್ಕೌಟ್ ಮಾಡಬೇಕು ಅಂದ್ರೆ ಎಲ್ಲ ಲ್ಯಾಂಗ್ವೇಜಲ್ಲೂ, ಆಮೇಲೆ ಆ ಸ್ಕೋಪು ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಿಕಾಷನ್ ಜಾಸ್ತಿ ತಗೊಂಡು ಎಲ್ಲ ಲ್ಯಾಂಗ್ವೇಜ್ಗೂ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ. UI ಅಂತ ಬೇಗೇನು ಬರ್ತೀನಿ ಸರ್. UI ಅಂತ ಬಂದಾಗ ನಂಗೆ ಇವತ್ತಿಗೂ ನನ್ನ ಡೇ 1 ಮುಹೂರ್ತದಲ್ಲೂ ಕೇಳಿದೆ ಸರ್, ತುಂಬಾ ಕನ್ಫ್ಯೂಸ್ ಅಂತ ಆಗ್ತಿದೆ, ತಲೆ ಹುಳ ಬಿಟ್ಟಂಗೆ ಆಗ್ತಿದೆ ಅಂತ. ಏನಿರ್ಬೋದು UI? ಆಮೇಲೆ ಈ ಪೋಸ್ಟರ್ಗಳಲ್ಲಿ ನೋಡುವಾಗ ನಿಮ್ಮ ಲುಕ್ ನೋಡುವಾಗ ಇದೆಲ್ಲವೂ ಕೂಡ ಇವತ್ತಿಗೂ ನಮ್ಗೆ ಕನ್ಫ್ಯೂಸ್. ಇದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್? ಈ ಲುಕ್ ಬಗ್ಗೆ ಏನು ನೋಡಿ ಕಾಣಿಸ್ತಾ ಇದೆಯಲ್ಲ, ನೀವು ಹೇಳಿ, ನಂಗಂತೂ ಏನು ಅರ್ಥ ಆಗ್ತಿಲ್ಲ ಸರ್. ಏನಕ್ಕೆ ಅರ್ಥ ಆಗ್ತಿಲ್ಲ? ಅಲ್ಲಿ ಉಪೇಂದ್ರ ಕೂತಿಯಾನೆ ಕತ್ತಿ ಇಟ್ಕೊಂಡು ಎಲ್ಲ ಕಾಣಿಸ್ತಾ ಇದೆಯಲ್ಲ. ಆಮೇಲೆ ಇದು ಪೇಟ ಆಗಿರ್ಬೋದು, ಇದು ಹಿಡ್ಕೊಂಡಿದೆ, ಅದ್ರಲ್ಲಿ ಬೇರೆ ತರ ಲುಕ್ಕು, ಇಲ್ಲಿಂದ ಬೆಂಕಿ ಇದೆಲ್ಲ ಎಲಿಮೆಂಟ್ಸು ಸಿನಿಮಾ ನಿಮಗೆ ಬೇರೆ ತರ ಇರುತ್ತೆ. ಸೊ ಇದೆಲ್ಲ ಎಲಿಮೆಂಟ್ಸ್ ಇಟ್ಕೊಂಡು ಪೋಸ್ಟ್ ಡಿಸೈನ್ ಮಾಡಿದೀವಿ. ಅದು ಏನಿರುತ್ತೆ ಅನ್ನೋದು ಎಲ್ಲರೂ ಕುತೂಹಲದಿಂದ ಕಾಯ್ಬೇಕು, ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ. ಖಂಡಿತ ಅಲ್ವಾ, ಇಷ್ಟೆಲ್ಲ ಮಾಡಿರೋ ನೀವು ಥಿಯೇಟರ್ ಬಂದು ಎಂಜಾಯ್ ಮಾಡ್ಲಿ ಅಂತ. ಓಕೆ. ಸ್ಪೆಷಲ್ ಗಿಫ್ಟ್ ಅಂತ ವರ್ಷ ಮೇಡಮ್ ನಿಮ್ಗೆ ಕೊಟ್ಟೆ ಕೊಡ್ತಾರೆ. ಸೊ ಈ ವರ್ಷ ಇಲ್ಲಪ್ಪ ಆತರ ಏನಿಲ್ಲ, ಬಹಳ ಅವಾಗೆಲ್ಲ ಅದೊಂದು ಇದಿತ್ತು. ಪಾಪ ಅವನು ಕೇಳೋರು ಏನ್ ಗಿಫ್ಟ್ ಕೊಡ್ತೀರಾ ಅಂತ, ನನ್ ಕೇಳೋರು ಏನ್ ಗಿಫ್ಟ್ ಕೊಡ್ತೀರಾ ಅಂತ. ಇವಾಗ ಹಂಗಲ್ಲ, ಆಕ್ಚುಲಿ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಈ ಒಂದ್ ದಿನ ನಮ್ಗೆ ಸಿಗಲ್ಲ ಇವನು ಅಂತ. ಸೊ ಅವರು ಡಿಸೈಡ್ ಮಾಡ್ಬಿಟ್ಟು ಅವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರು ಇಲ್ಲಿ ಬಂದು ಎಲ್ಲರ ಜೊತೆ ಇಟ್ಕೊಂಡು ಫೋಟೋ ತೆಗ್ಸೋದು, ಇದು ಮಾಡೋದು, ಆ ಥರನೇ ಮಾಡ್ತಾರೆ ಅಷ್ಟೇ. ಓಕೆ ಸರ್. ಮಗನ ಬಗ್ಗೆ ಮಾತಾಡಿದಾಗಲೂ ಕೂಡ ಕನ್ನಡ ಸಿನಿಮಾ ಬಂತಂದಾಗ ಕನ್ನಡ ಅಂದರೆ ಅದರಲ್ಲೂ ಕೂಡ ನಾವು ಮಾತಾಡಿಸ್ದಾಗೆಲ್ಲ ಕನ್ನಡ ಅಂದರೆ ತುಂಬ ರೆಸ್ಪೆಕ್ಟು, ಕನ್ನಡ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಇದೆ, ನಿರ್ದೇಶನ ಮಾಡೋ ಆಸೆ ಇದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಮಗನಿಗೆ ಆ ಸಿನಿಮಾ ಅಂತ ಬಂದಾಗ ನಿಮ್ಮ ಜೊತೆ ಏನೆಲ್ಲ ಮಾತುಕತೆ ಮಾಡ್ತಾರೆ ಸರ್? ಎಲ್ಲ ಗೊತ್ತಿಲ್ಲ ಆ್ಯಕ್ಚುಲಿ, ತುಂಬ ನಾವು ಸೀರಿಯಸ್ ಆಗಿ ಮಾತಾಡಲ್ಲ. ನಾನು ಅವ್ನಿಗೆ ಹೇಳಿದ್ದೀನಿ ನಿನ್ಗೆ ಇಂಟ್ರೆಸ್ಟ್ ಬಂದಾಗ ಮಾಡಪ್ಪ ಅಂತ. ಈ ಪ್ರೋಸೆಸ್ಸಲ್ಲಿ ಇದ್ದಾನೆ, ನೋಡೋಣ ಅವನಿಗೆ ಬರಬೇಕು ಅದು ಇಂಟ್ರೆಸ್ಟು. ನಾನು ಈ ಥರ ಏನೋ ಮಾಡಬೇಕು ಅನ್ನೋ ಅವನಿಂದನೇ ಬಂದರೆ ಅದು ಹೊಸದಾಗಿ ಬರುತ್ತೆ ಅಂತ, ಮತ್ತೆ ನಾನೇನೋ ಹೇಳಿ ಅದನ್ನ ಆಗಬಾರ್ದು ಅಂತ. ಸೊ ಆ ದಾರಿಲಿ ಇದ್ದಾನೆ, ಇವಾಗ ಓದ್ತಾ ಇದ್ದಾನೆ. ಮಗಳು ಅಷ್ಟೇ, ಅವಳು ಅದೇ ಇದ್ರಲ್ಲಿ ಇದ್ದಾಳೆ. ನೋಡೋಣ ಯಾರಿಗೆ ಇಂಟ್ರೆಸ್ಟ್ ಬರುತ್ತೆ, ಏನ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ. ಅಂದ್ರೆ ಅವರು ಈಗ ನಾವು ಎಲ್ಲ ತುಂಬಾ ಸರಿ ಅಲ್ಲಿ ಸುದ್ದಿ ಮಾಡಿದೀವಿ, ಉಪೇಂದ್ರ ಅವರ ಮಗಳು ಅಲ್ಲಿ ಹೀರೋಯಿನ್ ಅಂತ, ಇಲ್ಲಿ ಹೀರೋಯಿನ್ ಅಂತ. ಬಟ್ ನಮ್ಗೆ ಅದಕ್ಕೆ ಇಲ್ಲ, ಅವಳಿಗೆ ಮಾಡ್ಲಿಲ್ಲ. 2-3 ಆಫರ್ ಬಂದ್ರು ಕೂಡ ಅದೇನೋ ಅವಳಿಗೆ ಇನ್ನೂ ರೆಡಿ ಆಗಿಲ್ಲ, ಮೆಂಟಲಿ ರೆಡಿ ಆಗಿಲ್ಲ. ಅವಳದ್ದು ಏನೇನೋ ಪ್ಲಾನ್ ಇದೆ. ನಾವು ಅದಕ್ಕೆ ಕೇಳ್ಬೋದು ಮಾಡ್ತೀಯಾ ಅಂತ. 2-3 ಸತಿ ಕೇಳಿದ್ವಿ, ಇಂಟ್ರೆಸ್ಟ್ ಇಲ್ಲ. ಇವ್ರಿಗೂ 1-2 ಪಿಕ್ಚರ್ ಬಂದಿತ್ತು, ಕೇಳಿದ್ವಿ, ಅವ್ನು ಅವಾಗ ಇಂಟ್ರೆಸ್ಟ್ ಇರಲಿಲ್ಲ. ನೋಡೋಣ ಇವಾಗ ಏನು ಇಂಟ್ರೆಸ್ಟ್ ಬರುತ್ತಾ ಏನೋ ಅಂತ ನೋಡೋಣ. ಓಕೆ ಸರ್. ರಾಜಕೀಯ ಅಂತ ಬಂದಾಗ ಈ ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ನೋಡಿದಾಗ ಏನು ಅನಿಸ್ತಾ ಇದೆ ಸರ್ ನಿಮಗೆ? ರಾಜಕೀಯ ನಿಮ್ಮ ಆಲೋಚನೆಗಳು ಯಾವತ್ತೂ ನಮ್ಗೆ ಹತ್ತಿರ ಆಗಿರುತ್ತೆ, ಹಿಂಗಿದ್ರೆ ಹಿಂಗಿರುತ್ತೆ ಅಂತ ಹೇಳಿ. ಬಟ್ ಇವಾಗ ಏನಾಗಿದೆ, ಬರೀ ಸ್ವಾರ್ಥ ಅಂತ, ರಾಜಕೀಯ ಅಂತ ಬಂದಾಗ ಬರೀ ಸ್ವಾರ್ಥತೆ ಕಾಣಿಸ್ತಾ ಇದೆ. ಅವ್ರದ್ದಷ್ಟೇ ಬೇಳೆ ಬೇಯುತ್ತಿದೆ, ಬೇರೆ ಏನು ಮಾಡ್ತಿದ್ದಾರೆ, ಜನಸೇವೆ ಏನು ಮಾಡ್ತಿದ್ದಾರೆ ಅಂತ ಅದು ಅರ್ಥ ಆಗ್ತಾ ಇಲ್ಲ. ಸೊ ನೀವು ಇದನ್ನೆಲ್ಲವನ್ನು ಕೂಡ ಕೂಲಂಕುಷವಾಗಿ ಯಾವತ್ತೂ ನೋಡ್ತಿರ್ತೀರಿ, ಏನಾಗ್ತಿದೆ ಅಂತ. ಸಿಚುವೇಶನ್ ಏನೇ ಇದ್ರೂ ಕೂಡ ಮೌನ ಮುರಿತೀರಾ. ನಿಮಗೆ ಈ ಸಿಚುವೇಶನ್ ಎಲ್ಲ ನೋಡುವಾಗ ಬರೀ ಅವ್ರು ಬೇಳೆ ಬೇಯಿಸ್ಕೊತಿದ್ದಾರೆ ಅಂತ ಅನಿಸ್ತಾ ಇಲ್ವಾ ಅಂತ ಹೇಳಿ?
ನಿಮ್ಗೇನು ಅನ್ನಿಸ್ತಿದೆಯಲ್ಲ ಅಲ್ಲ ನಾನು ನಿಮ್ದು ನನಗೆ ಅನಿಸ್ತು ಸರ್, ನಿಮಗೆ ನೀವು ಅಲ್ಲ ನನಗೆ ಯಾವಾಗಲೂ ಅನಿಸಿ ನಾನು ಇದೊಂದು ಆಲ್ಟರ್ನೇಟಿವ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರೋದು. ಅದು ಗೊತ್ತಿಲ್ಲ, ನೆಕ್ಸ್ಟ್ ಜನ ಡಿಸೈಡ್ ಮಾಡ್ಬೇಕು ಇವಾಗ ಯಾವುದು ಬೆಟ್ರು, ಈ ಥರ ಬೆಟ್ರಾ, ಇದರಲ್ಲಿ ಇನ್ವಾಲ್ವ್ಮೆಂಟ್, ಇದರಲ್ಲಿ ಸ್ವಲ್ಪ ಕಷ್ಟನೂ ಇದೆ, ಈಸಿ ಇಲ್ಲ ಇದು ನಾನು ಹೇಳ್ತಿರೋ ದಾರಿ. ಬಟ್ ಗೊತ್ತಿಲ್ಲ ಅದು ಯಾವಾಗ ಬದಲಾವಣೆ ಆಗುತ್ತೋ ನೋಡೋಣ. ಓಕೆ ಸರ್, ಈ ತುಂಟಾಟದ ಯಾವ್ದಾದ್ರು ಒಂದು ಒಳ್ಳೆ ಮೆಮೊರಿ ನೆನ್ಪು ಮಾಡ್ಕೊಳ್ಳಿ ಸರ್ ಪ್ಲೀಸ್, ನಿಮ್ಮ ಬಾಲ್ಯದ್ದು ಒಂದು ಇರ್ಲಿ ನಮ್ಮ ಖುಷಿಗೋಸ್ಕರ ಗಿಫ್ಟ್ ಅಂತ. ಏನಿಲ್ಲ, ಒಂದ್ಸತಿ ನಾನು ನಮ್ಮಣ್ಣ ಜಗಳಾಡಿ ಮನೆ ಬಾಗ್ಲೇ ಮುರಿದಾಕ್ಬಿಟ್ಟಿದ್ವಿ. ಇದ್ದಿದ್ದೇ ಒಂದು ಸಣ್ಣ ರೂಮು, ಅದ್ರದ್ದು ಒಂದೇನೋ ಒಂದು ಒಂದು ಒಡಕಸಿ ಬಾಗ್ಲಿತ್ತು, ಅದನ್ನೇ ಒಡೆದಾಕ್ಬಿಟ್ಟಿದ್ವಿ ನಾವು. ಓಕೆ. ಅಮ್ಮ ಬಂದು ಸರಿಯಾಗಿ 2 ಬಿಟ್ರು ಇಬ್ಬರಿಗೂ. ಆಮೇಲೆ ಸ್ಕೂಲ್ಗೆ ಅವ್ರಿಗೆ ಬೇಜಾರಾಗಿ ಬಂದು 10 ಪೈಸಾ ಕೊಟ್ಟಿದ್ರು ನನಗೆ. ನಾನು ಚೇಪೆಕಾಯಿ ತಿಂದಿದ್ದೆ. ಸರ್, ಹಾಲು ಕುಡಿಯೋಕ್ಕೂ ಕೂಡ ಕಷ್ಟ ಇತ್ತು, ಟಿವಿ ಇಲ್ಲದ ದಿನಗಳು ಇವತ್ತೆಲ್ಲವೂ ಕೂಡ ಇದೆ. ಸೊ ಇಲ್ಲದ ದಿನ ಇದ್ದ ದಿನ ಎಲ್ಲ ನೋಡುವಾಗ ಕೂತ್ಕೊಂಡೆಲ್ಲ ಯೋಚನೆ ಮಾಡುವಾಗ ಏನ್ ನೆನಪಾಗುತ್ತೆ ಸರ್ ನಿಮ್ಗೆ? ನನ್ನ ಯೋಗ್ಯತೆಗೆ ಮೀರಿ ಭಗವಂತ ಏನೋ ಬ್ಲೆಸ್ ಮಾಡಿದ್ದಾರೆ, ಜನಗಳು ನನ್ನ ಬ್ಲೆಸ್ ಮಾಡಿದ್ದಾರೆ ಅನ್ಸುತ್ತೆ. ಅದಂತೂ 100% ಕ್ಲಾರಿಟಿ ಇದೆ ನನಗೆ. ನನಗೆ ಇಷ್ಟು ಯೋಗ್ಯತೆ ಇದ್ರೆ ಇಷ್ಟು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಕೊಡೋವಂಥ ತುಂಬ ಇದೆ, ಅದು ಆ ಪ್ರಯತ್ನದಲ್ಲೇ ಇದ್ದೀನಿ ಅಷ್ಟೇ ನಾನು. ಓಕೆ ಸರ್, ನಮ್ಮ ದೇಶದಲ್ಲಿ ನಂಬರ್ 1 ಅಂತ ಬಂದಾಗ ನಿರ್ದೇಶಕರು ನೀವು ಕೂಡ ಇದ್ದೀರಾ. ನಿಮ್ಮ ನಿರ್ದೇಶನ ಅಂತ ಬಂದಾಗ ಅಥವಾ ನಿಮ್ಮ ನಟ ಅಲ್ಲ, ಅದೆಲ್ಲ ಜನ ಕೊಟ್ಟಿರೋ ಪ್ಲೇಸು, ನಾನಿದ್ದೀನಿ ಅಂತ ಹಂಗೆ ಅನ್ಕೋಬೇಡಿ. ನಾವು ಖುಷಿಯಿಂದ ಹೇಳ್ಕೊತಿದ್ದೀವಿ. ಹಮ್ಮು ಬಿಮ್ಮು ಅಹಮ್ಮು ನನಗೆ ಗೊತ್ತಲ್ಲ, ಇಲ್ವೇ ಇಲ್ಲ. ಅಲ್ಲ ನನಗೆ ಗೊತ್ತಲ್ಲ, ನೀವು ನನ್ನ ಜಾಸ್ತಿ ಅಲ್ಲ, ಅದು ಹೆಂಗಿರಕ್ ಸಾಧ್ಯ ಸರ್? ಎಲ್ಲವನ್ನು ಕೂಡ ಸರಳವಾಗಿರೋದಕ್ಕೆ ಹಂಗಲ್ಲ, ಸತ್ಯ ಅದೇ ಅಲ್ವಾ. ಈಗ ನನ್ನನ್ನು ನಾನು ಚೀಟ್ ಮಾಡ್ಕೊಳಕ್ ಆಗಲ್ಲ. ಹೌದು. ಈಗ ನನ್ನ ಯೋಗ್ಯತೆ ನನಗೆ ಗೊತ್ತು, ಬಟ್ ನಿಮಗೆ ನಾನು ನೋಡಿದಾಗ ಏನೋ ಅನ್ಸ್ಬೋದು, ಬಟ್ ಅದು ನನಗೆ ಗೊತ್ತಿಲ್ಲ. ಅದು ನಿಮ್ಮ ಪ್ರೀತಿ, ನಿಮ್ಮ ಇದು ಅಭಿಮಾನ, ಅದರಿಂದ ನೋಡ್ಬೋದು. ಬಟ್ ನನಗನ್ಸುತ್ತೆ ನನಗೆ ಸಿಕ್ಕಿರೋದೇ ಜಾಸ್ತಿ ಇದು ಅಂತ. ಸೂಪರ್ ಸರ್. ಸರ್, ಈಗ ಜನರಲ್ ಆಗಿ ಕೇಳೋದಾದ್ರೆ, ಎಲ್ಲೋ ಕೂತ್ಕೊಂಡು ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗ ಮೆಸೇಜ್ ಮಾಡೋದು, ಸಂದೇಶಗಳನ್ನ ಕಳಿಸೋದು, ಅಥವಾ ಪ್ರೈವೇಟ್ ಪ್ಲೇಸಸ್ ಫೋಟೋಗಳನ್ನ ಕಳಿಸುವಂಥದ್ದು, ನಿಮಗೂ ಕೂಡ ಮನೇಲಿ ಹೆಣ್ಮಕ್ಳಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಎಲ್ಲರೂ ಹೆಣ್ಮಕ್ಳಿಗೆ ಯಾರು ಏನು ತೊಂದರೆ ಕೊಡ್ತಾರೆ ಅಂತ ಒಂಥರ ಕಾಡ್ತಾ ಇರುತ್ತೆ. ಇಂತಹ ಒಂದು ವಿಕೃತ ಮನಸ್ಸುಗಳಿಗೆ, ವಿಕೃತವಾಗಿರುವಂತಹ ವ್ಯಕ್ತಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಏನು ನಿಮಗೆ ಗೊತ್ತು, ಅದು ವಿಕೃತಿ ಅಂದ್ರ ಮೇಲೆ ಅದ್ರ ಬಗ್ಗೆ ಮಾತಾಡೋದೇ ತಪ್ಪು. ಆ್ಯಕ್ಚುಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ತಪ್ಪು ಅದು. ಸೊ ಅದಕ್ಕೆ ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು. ಆ್ಯಕ್ಚುಲಿ ಅದಕ್ಕೆ ಕರೆಕ್ಟಾಗಿ ಹೆಣ್ಮಕ್ಳು ಕೂಡ ಅಷ್ಟೇ. ಆ್ಯಕ್ಚುಲಿ ದೇ ಶುಡ್ ಬಿ ವೆರಿ ಕ್ಲೆವರ್ ಆ್ಯಂಡ್ ಟು ಹ್ಯಾಂಡಲ್. ಹೇಳಿದಂಥನ್ನ ಟೋಟಲಿ ಅವಾಯ್ಡ್ ಮಾಡಬೇಕು. ಆ್ಯಕ್ಚುಲಿ ಎಲ್ಲ ಸಮಯ ಸಿಕ್ಕಿದಾಗ ಪ್ರೊಟೆಸ್ಟ್ ಮಾಡಬೇಕು, ಆ ಟೈಮಲ್ಲೇ ಧ್ವನಿ ಎತ್ತಬೇಕು. ಈ ಥರದ್ದೆಲ್ಲ ಭಾಳ ಮುಖ್ಯ. ಹೆಣ್ಮಕ್ಳು ಕೂಡ ಅನ್ಕೊಂಬಾರ್ದು ನಮ್ಗೆ ಯಾರು ಸಪೋರ್ಟ್ ಸಿಗಲ್ಲ ಅಂತ. ಖಂಡಿತ ಸಿಗುತ್ತೆ ಆ್ಯಕ್ಚುಲಿ. ಓಕೆ. ಸೊ ಈ ರೇಪ್ ಕೂಡ ಸರ್, ಡೇ ಬೈ ನಾವು ನೋಡಿ ಎಷ್ಟು ಬೆಳೆದಿದ್ದೀವಿ, ಎಷ್ಟು ನಾವೆಲ್ಲ ರಾತ್ರಿ ಆದರೂ ಓಡಾಡ್ತೀವಿ, ಆರಾಮಾಗಿ ಓಡಾಡ್ತೀವಿ, ಆದರೂ ಕೂಡ ಈ ರೇಪ್ ಅನ್ನೋದು ಕಡಿಮೆ ಅಂತೂ ಆಗ್ತಾ ಇಲ್ಲ. ಮೊನ್ನೆ ಅಷ್ಟೇ ವೈದ್ಯ ಯಾವ ರೀತಿಯ ಅವಳ ರೇಪ್ ಮರ್ಡರ್ ಆಗಿದೆ ಅಂತ ಗೊತ್ತಿದೆ ನಿಮಗೆ. ನಿಮ್ಮ ಕಡೆಯಿಂದ ಖಂಡನೆ ಯಾವ ರೀತಿ ಇರುತ್ತೆ ಸರ್? ಇಲ್ಲ, ಖಂಡಿತ ಇವರೇ ಖಂಡಿಸ್ಲೇಬೇಕಲ್ಲ ಇವರೇ. ಅದು ಹೀನಾಯವಾದ ಮನಸ್ಥಿತಿ ಅದು. ಆ್ಯಕ್ಚುಲಿ ಅದು ನಾರ್ಮಲ್ ಮೆಂಟಾಲಿಟಿ ಸಿಕ್ಕೇ ಇಲ್ವಾ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಅಲ್ಲ, ಅದು ನಾರ್ಮಲ್ ಮೆಂಟಾಲಿಟಿ ಅಲ್ಲ, ಅದು ಪೈಶಾಚಿಕ ಮೆಂಟಾಲಿಟಿ, ಅದು ಸೈಕೋ ಇದದು ಆ್ಯಕ್ಚುಲಿ ಬಿಹೇವಿಯರ್. ಆ ರೇಪ್ ಅನ್ನೋದು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆ್ಯಕ್ಚುಲಿ. ಬಿಕಾಸ್ ಒಂದು ಗಂಡು ಹೆಣ್ಣಿನ ಮಧ್ಯೆ ಇರಬೇಕು ಅದೊಂದು ಬ್ಯೂಟಿಫುಲ್ ಅಟ್ರಾಕ್ಷನ್ನು, ಪ್ರೀತಿ. ಫೋರ್ಸಿಬಲ್ ಆದಾಗ ಅದು ನನಗೆ ಅರ್ಥನೇ ಆಗ್ತಿಲ್ಲ ಅದು ಹೆಂಗೆ ಅಂತ. ಆ ಮಾನಸಿಕವಾಗಿ ಇದಾಗಿರುವಂಥವ್ರು ಇದ್ದಾರೆ, ಅದಕ್ಕೆ ಸ್ಟ್ರಿಕ್ಟ್ ಕಾನೂನುಗಳು ಇದ್ದಾವೆ. ಬಟ್ ಸ್ವಲ್ಪ ಬೇಗ ಆಗಬೇಕಾ ಇದೆಲ್ಲ ಅಂತ. ಏನು ಹೇಳಿ, ಫಾಸ್ಟ್ ಟ್ರ್ಯಾಕಿಂಗ್ ಕೋರ್ಟ್ಗಳಿದೆ, ಆದಷ್ಟು ಬೇಗ ಆದಾಗ ಜನಗಳಲ್ಲಿ ಸ್ವಲ್ಪ ಜಾಸ್ತಿ ಇದಾಗುತ್ತೆ. ಬಟ್ ಅದು ಏನು ಮಾಡೋ ಕೆಲಸತಿ ಹೆಂಗಿದೆ ಅಂದರೆ, ಏನು ಚಿಕ್ಕ ದೇಶ ಅಲ್ಲ, ಕಡಿಮೆ ಜನಸಂಖ್ಯೆ ಇಲ್ಲ, ಸಿಕ್ಕಾಪಟ್ಟೆ ಕೇಸ್ಗಳು ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಕೆಲವು ಫಾಲ್ಸ್ ಅಲಿಗೇಷನ್ಸ್ ಬರ್ತಾ ಇರುತ್ತೆ. ಕೋರ್ಟ್ ಅದು ಜವಾಬ್ದಾರಿಯುತ ಜಾಗದ್ದು ಅದೆಲ್ಲ ಏನು ಹೇಳಿ ಕೂಲಂಕುಷ ಪರೀಕ್ಷಿಸಿನೇ ಒಂದು ಕೊಡ್ಬೇಕು. ಆ್ಯಕ್ಚುಲಿ ಕಡಿವಾಣ ಹೇಗೆ ಅನ್ನೋದು ಪ್ರಶ್ನೆ ನಮಗೆ. ಇದೇನು ಕಡಿಮೆನೇ ಆಗಿಲ್ಲ ಅಂದ್ರೆ ಅದಕ್ಕೆ ಹೆಂಗೆ ಥಾಟ್ ಹೆಂಗೆ ಚೇಂಜ್ ಮಾಡೋದು, ಮೈಂಡ್ ಸೆಟ್ ಹೆಂಗೆ ಚೇಂಜ್ ಮಾಡೋದು? ಮೈಂಡ್ ಸೆಟ್ ಅಲ್ಲ, ಎಲ್ಲ ಹೆಣ್ಣು ಮಕ್ಕಳು ಬದಲಾಗಬೇಕು. ಎಲ್ಲರೂ ಪ್ರತಿಯೊಬ್ರು ಹೇಳ್ತಾರೆ ಕಾಸ್ಟ್ಯೂಮು ನೀವು ಹಂಗಾಗ್ತೀರಾ ಹಿಂಗಾಗ್ತೀರಾ ನಮ್ಗೆ ಅದೆಲ್ಲ ಹಂಗಲ್ಲ. ಅದೆಲ್ಲ ಅದೇ ಹೇಳಂದಲ್ಲ, ಆ ಥರ ಏನು ಈ ಥರ ಈ 100ಕ್ಕೆ 99% ಹುಡುಗರುಗಳು ತುಂಬಾ ಸ್ವಚ್ಛವಾಗಿದಾರಲ್ವಾ, ಎಲ್ಲ 1% ಅದನ್ನ. ಸೊ ಅದನ್ನ ನಾವು 99% ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ ಅಲ್ವಾ. ಯಾವುದೋ 1% ಅಂತ ಇದ್ದೇ ಇರ್ತಾರಂತವ್ರು. ಸೊ ಅದು ಸಮಾಜ ಇದೆ, ಅದಕ್ಕೆ ಪ್ರತಿಭಟನೆ ನಡೀತಾ ಇದೆ, ಅದಕ್ಕೆ ಎಲ್ಲರೂ ಖಂಡಿಸ್ತಾರೆ. ಶಿಕ್ಷೆಗಳು ಕಠಿಣವಾಗಿ ಶಿಕ್ಷೆಗಳಾಗಬೇಕು, ಅದು ಬೇಗ ಆಗಬೇಕು. ಆ್ಯಕ್ಚುಲಿ ಅದು ಇನ್ನೊಬ್ರಿಗೆ ಪಾಠ ಆಗಬೇಕು. ಸೊ ಆ ಭಯ ಬಂದಾಗ ಆ್ಯಕ್ಚುಲಿ ಸ್ವಲ್ಪ ಕಡಿವಾಣ ಆಗ್ಬೋದು. ಯಾವ ಥರ ಶಿಕ್ಷೆ ಇದ್ರೆ ಒಳ್ಳೇದು ಅಂತ ಸರ್? ಅಲ್ಲ, ಆ ಥರ ಅಲ್ಲ, ಅದನ್ನು ಕೂಡ ಅಷ್ಟೇ. ಆ್ಯಕ್ಚುಲಿ ನೋಡಿ, ಅದಕ್ಕೆ ಕಾನೂನು ತಜ್ಞರಿದ್ದಾರೆ, ಅದನ್ನ ನಾವಿಲ್ಲಿ ಕೂತ್ಕೊಂಡು ಮಾತಾಡೋವಂಥ ಈಸಿ ವಿಷಯ ಅಲ್ಲ. ಇಟ್ಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ. ಫಸ್ಟ್ ಆಫ್ ಆಲ್ ನಾವು ಅದನ್ನ ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋವಂಥ ವಿಷಯ ಅಲ್ಲ. ಖಂಡಿತ ಎಲ್ರಿಗೂ ಒಂದು ಎಮೋಷನ್ ಇದೆ ಅದ್ರ ಬಗ್ಗೆ. ಈಗ ನನಗೂ ನನ್ನ ಮಗಳಿದ್ದಾಳೆ, ಅವಳ ಮಗಳವರೆಗೂ ಅದು ನನಗೂ ಒಂದು ಆತಂಕ ಇರುತ್ತೆ, ಅವಳು ಸುರಕ್ಷಿತವಾಗಿ ಬರಬೇಕು ಅಂತ.
ಸೊ ನಾನು ಅವಳಿಗೂ ಹೇಳ್ತಾ ಇರ್ತೀನಿ ನೀ ಟಫ್ ಆಗಿರಬೇಕು ಇದಾಗಿರ್ಬೇಕು ಅಂತ. ನಮ್ಮ ಕರ್ತವ್ಯ ಏನಂದ್ರೆ ನಮ್ಮ ಮಕ್ಕಳನ್ನ ನಾವು ಸರಿ, ನನ್ನ ಮಗನಿಗೂ ಅಷ್ಟೇ ನೀನು ಹಿಂಗಿರ್ಬೇಕು, ಯಾವುದೇ ಹೆಣ್ಮಕ್ಳ ಜೊತೆ ಹಿಂಗೆ ಬಿಹೇವ್ ಮಾಡ್ಬೇಕು ನೀನು ಅಂತ. ಅದು ನಮ್ಮ ಕರ್ತವ್ಯ, ನಾವು ಮನೇಲಿ ಅದನ್ನ ಮಾಡಲೇಬೇಕು ಆ್ಯಕ್ಚುಲಿ. ಸೊ ಅದ್ರ ಮೇಲೆ ಏನಾರ ಆದರೆ ಇದೆಯಲ್ಲ ಅದು ಅದಕ್ಕೇನೋ ಒಂದು ಬೇರೆ ಸಾಮಾಜಿಕವಾಗಿ ಒಂದು ಇದಾಗಲೇಬೇಕು ಅದಕ್ಕೆ. ಓಕೆ ಸರ್, ನಿಮ್ಮ ಮತ್ತೆ ದರ್ಶನ್ ಒಡನಾಟದ ಬಗ್ಗೆ ಹೇಳಿ ಸರ್. ಯಾವ ತರ ಇದ್ರಿ ನೀವು, ಒಟ್ಟಿಗೆ ಸಿನಿಮಾ ಮಾಡಿದ್ದೀರಾ? ಇಲ್ಲ ಒಂದು ಒಳ್ಳೆ ಮೆಮೊರಿ ಶೇರ್ ಮಾಡಿ. ಇಲ್ಲ ಖಂಡಿತ ಆ್ಯಕ್ಚುಲಿ ನಾವು ಒಟ್ಟಿಗೆ ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಸಂತೋಷವಾಗಿ ಸಿನಿಮಾ ಮಾಡ್ತಿದ್ವಿ ಆ್ಯಕ್ಚುಲಿ. ಇಸ್ ಅ ವೆರಿ ಸಿಂಪಲ್ ಪರ್ಸನ್ನು ಆ ಥರ. ಅದಾದ್ಮೇಲೆ ಗೊತ್ತಿಲ್ಲ ನನಗೆ, ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಚುಲಿ ಒಂದು 10-15 years ಆಗೋಯ್ತು ಅದಾದ್ಮೇಲೆ. ಅದಾದ್ಮೇಲೆ ಅಲ್ಲಿ ಇಲ್ಲಿ ಸಿಗೋರಷ್ಟೇ ಹೊರತು ನನಗೆ ಗೊತ್ತಿಲ್ಲ. ಸೊ ಏನೇನೋ ಆಯಿತು, ಎಲ್ಲ ಭಾಳ ನೋವು ತರೋ ಸಂಗತಿ ಅದು. ನೋಡೋಣ. ಆ ಕುಟುಂಬದ ಬಗ್ಗೆ ಏನಾದ್ರು ಹೇಳ್ಬೋದಾ? ಇಲ್ಲ ಖಂಡಿತ ಆ್ಯಕ್ಚುಲಿ ಹೇಳ, ಅದು ನಾನು ಹೇಳಿದ್ನಲ್ಲ, ಅದು ಇಟ್ಸ್ ಎ ವೆರಿ ವೆರಿ ಪೈನ್ಫುಲ್ ಇನ್ಸಿಡೆಂಟ್ ಆ್ಯಕ್ಚುಲಿ. ಅದನ್ನ ನೀವು ಕೇಳೋದೇ ಅಲ್ಲ ಅದು ಆ್ಯಕ್ಚುಲಿ. ಅದು ಕೇಳೋ ನನಗೆ ಆಶ್ಚರ್ಯ ಅನ್ಸುತ್ತೆ. ಅದ್ರ ಬಗ್ಗೆ ಕೇಳಿ ನೋವಾಯ್ತಾ ಅಂದ್ರೆ ಯಾವ ತರ ಕ್ವಶನ್ ಇದು ಅನ್ಸುತ್ತೆ. ಯಾರಿಗೆ ನೋವಾಗಲ್ಲ ಅದು? ತಪ್ಪು ಅಂತ ಒಂದ್ ಬಳಗ ಹೇಳ್ತಾರೆ, ಅಲ್ಲ ಹಾಗಲ್ಲ. ಅದು ಬಿಡಿ, ಕೋರ್ಟ್ ಇದೆ, ಪೊಲೀಸ್ ಇದೆ, ಅದು ಔಟ್ ಡಿಸಿಷನ್ ಅಂತ ನಾವಿಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡೋದು ತಪ್ಪದು ಆಕ್ಚುಲಿ. ಬಿಕಾಸ್ ದೆರ್ ಇಸ್ ಎ ಸಿಸ್ಟಮ್, ಅದಾಗ್ತಾ ಇದೆ. ನಾವೆಲ್ಲ ಕಾದ್ ನೋಡ್ಬೇಕು. ಅದ್ರ ಬಗ್ಗೆ ನಾವು ಡಿಸಿಸಿವ್ ಆಗಿ ಮಾತಾಡಬಾರ್ದು ಆಕ್ಚುಲಿ. ಓಕೆ ಸರ್, ನಿಮ್ ಪ್ರಕಾರ ಹೇಮಾ ಕಮಿಟಿ ತರ ಇಲ್ಲಿ ಕರ್ನಾಟಕದಲ್ಲಿ ಬೇಕಾ ಬೇಡವಾ? ಅಲ್ಲ ಗೊತ್ತಿಲ್ಲ, ಅದನ್ನ ಕೇಳಬೇಕಾದಂಥವ್ರು ಇಲ್ಲಿ ವರ್ಕ್ ಮಾಡೋವಂಥ ಹೆಣ್ಣು ಮಕ್ಕಳು. ಅವ್ರಿಗೆ ಬೇಕು ಅಂದ್ರೆ ಖಂಡಿತ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಕೆಲವ್ರು ಬೇಡ ಅಂದ್ರೆ ಬೇರೆ ಈಗಿರೋ ಸಿಸ್ಟಮ್ನು ಯೂಸ್ ಮಾಡ್ಕೊಬಹುದು ಅಲ್ವಾ? ಸರ್ ಫೈನಲಿ ನೀವು ಕೂಡ ಟಯರ್ಡ್ ಆಗಿದ್ದೀರಾ ಗೊತ್ತು, ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. 16 ವರ್ಷ ಕಾಲಿಟ್ಟಿದ್ದೀರಾ ಸರ್. ಮತ್ತೊಮ್ಮೆ ನಿಮ್ಗೆ ಜಿ ಕನ್ನಡ ನ್ಯೂಸ್ ಕಡೆಯಿಂದ ಹ್ಯಾಪಿ ಬರ್ತ್ಡೇ. ನಿಮ್ಮನ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ಅಕ್ಟೋಬರ್ನಲ್ಲಿ UI ಬರ್ತಾ ಇದೆ, ಡೇಟ್ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಆದಷ್ಟು ನಿಮ್ಮೆಲ್ಲರ ಆಶೀರ್ವಾದ ಇದೇ ತರ ಇರಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಗೆ ಹ್ಯಾಪಿ ಬರ್ತ್ಡೇ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಇದು OP ಸರ್ ಅವರ ಮಾತುಗಳು.